ರಾಜಿ ಮಸಾಲ. ಸೊ ಇದೆಲ್ಲವೂ ಕೂಡ ಒಂದು ಕಡೆಗೆ ಈ ನೀಟ್ ದಳ್ಳೂರಿಯ ವಿಚಾರದಲ್ಲಿ ಇರುವಂತಹ ಮೂಲ ಉದ್ದೇಶವನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಆಗ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ, ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ, ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರೆ ಕಾರ್ಯಕರ್ತರು. ಕಾಂಗ್ರೆಸ್ ಕಚೇರಿಗೆ ಕಲ್ಲು ಮತ್ತು ಇಟ್ಟಿಗೆಯನ್ನ ಎಸೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಧುಗಳ ಇವತ್ತಿನ ದಿನ ಒಬ್ಬ ಶಾಸಕ ಆದಂತವರು ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಹೇಗೆ ಇಟ್ಟಿಗೆಯಿಂದ ಹೊಡೆಯುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿ ಅಂತ. ಕಾಂಗ್ರೆಸ್ ಕಚೇರಿಯ ಮೇಲೆ ನಡೆದಿರುವಂಥ ದಾಳಿ ಇದು. ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಗೆ ಯತ್ನವನ್ನು ನಡೆಸಿದ್ದಾರೆ. ಕಲ್ಲು ಮತ್ತು ಇಟ್ಟಿಗೆ ತಗೊಂಡು ಎಸೆದಿದ್ದಾರೆ ಕಾಂಗ್ರೆಸ್ ಕಚೇರಿಗೆ. ಸೊ ಭಾರಿ ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಏಕಾಏಕಿ ಪುಟಿದೆದ್ದಿದ್ದು ಕೇವಲ ನೀಟ್ ಪರೀಕ್ಷೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ, ಸೋಷಿಯಲ್ ಮೀಡಿಯಾ ಹೋರಾಟಗಾರರು, ಅವರು ಶುರು ಮಾಡಿದ್ದಕ್ಕೆ ಅವ್ರು ಯಾರು ಕೂಡ ರಿಯಾಕ್ಟ್ ಮಾಡಲಿಲ್ಲ. ಆದರೆ ಕಾಂಗ್ರೆಸ್ನವರು ಮೊನ್ನೆ ಪ್ರಧಾನಿ ನಿವಾಸದ ಎದುರು ಏನೋ ಹೋಗಿ ಕೂತ್ಕೊಂಡು ಧರಣಿಯನ್ನು ಮಾಡಿದರು. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತೇಳಿ ಒಂದು ಡ್ರಾಮಾ ಮಾಡಿದ್ರು. ಅದೆಲ್ಲದರ ಪರಿಣಾಮವಾಗಿ ಬಿಜೆಪಿ ರೊಚ್ಚಿಗೆದ್ದು ಕೆಪಿಸಿ ಕಚೇರಿಗೆ ನುಗ್ಗೋ ಪ್ರಯತ್ನ ಮಾಡಿತು. ಅಲ್ಲಿ ಮೊಟ್ಟೆಯನ್ನು ಹೊಡೆದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಅದಕ್ಕೆ ಆಕ್ರೋಶಗೊಂಡಂಥ ಬಿಜೆಪಿಯವರು ಇತ್ತು ಕಾಂಗ್ರೆಸ್ನ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಕಚೇರಿಗಳಿಗೆ ಕಲ್ಲು ಎಸೆಯೋದು, ಮೊಟ್ಟೆ ಹೊಡೆಯೋದು, ಹೋರಾಟವನ್ನು ಮಾಡೋದು, ಫ್ಲೆಕ್ಸ್ ಹರಿಯೋ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಿಜೆಪಿ ಕಚೇರಿಗೆ ನುಗ್ಗುವಂಥ ಕೆಲಸವೂ ಕೂಡ ನಡೆದಿದೆ. ಇಬ್ಬರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ನೀಟ್ ವಿಚಾರದಲ್ಲಿ ಹೋರಾಟ ಹೊರಟು ಹೋಗಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವ ಮಟ್ಟಕ್ಕೆ ಮತ್ತೆ ಬಂದು ನಿಲ್ತಾ ಇದೆ. ಮೂಲ ಉದ್ದೇಶ ಹೊರಟು ಹೋಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಇದ್ದಂತಹ ಘೋಷಣೆಗಳು, ಅಲ್ಲಿ ಬಂದಂಥ ಮಾತುಗಳು, ಅಲ್ಲಿ ಆಡಿದಂಥ ಮಾತುಗಳೇನಿದೆ ಅದು ಬಹಳಷ್ಟು ಜನರಿಗೆ ಈ ಪ್ರೊಟೆಸ್ಟ್ ದಾರಿ ತಪ್ಪಿದೆ. ಈ ಪ್ರೊಟೆಸ್ಟ್ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆ. ಯುವಕರನ್ನು ದುರುಪಯೋಗ ಪಡಿಸ್ಕೊಳ್ಳಾಗ್ತಾ ಇದೆ. ಅವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಂಥವರು ಬೇರೆ ವಿಚಾರಗಳನ್ನು ತಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶದಲ್ಲಿ ಬಂತು. ಸೊ ಹಾಗಾಗಿ ಬಿಜೆಪಿ ಎಲ್ಲ ಕಡೆಯೂ ಕೂಡ ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಎಲ್ಲ ಕಡೆಯೂ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಈಗ ಜೋರಾಗಿದೆ. ಹಲವು ಕಡೆಗಳಲ್ಲಿ ಕಲ್ಲು ತೂರಾಟ, ಇಟ್ಟಿಗೆಯಿಂದ ಎಸೆಯೋದು, ಫ್ಲೆಕ್ಸ್ ಹರಿಯೋದು, ಮೊಟ್ಟೆ ಎಸೆಯೋದು, ಇವೆಲ್ಲ ಇರಲಿಲ್ಲ. ನಿನ್ನೆಯಿಂದ ಶುರುವಾಯ್ತದು. ಮೊಟ್ಟೆ ಎಸೆಯೋ ಕಾರ್ಯಕ್ರಮ ನಿನ್ನೆಯಿಂದ ಶುರು ಆದ ನಂತರ ಈಗ ನೀವು ಮಾಡಿದ್ದೀರಾ, ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು, ನಿಮಗೆ ಮೊಟ್ಟೆ ಸಿಗುತ್ತಾ ನಮಗೆ ಸಿಗಲ್ವಾ ಅಂತ ಅವರು. ನೋಡಿ, ಇದು ಕೊಪ್ಪಳದಲ್ಲಿರುವಂಥ ಕಾಂಗ್ರೆಸ್ ಕಚೇರಿ.